ವಿಧಾನಸಭಾ ಚುನಾವಣೆಯಲ್ಲಿ ಶಿಫ್ಟ್ ಆಗಿತ್ತು. ಮಂಡ್ಯದಲ್ಲಿ ಭರ್ಜರಿ ಗೆಲುವು, ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಗೆಲುವು, ಮೊದಲ ಗೆಲುವು ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗೆಲುವನ್ನ ಸಾಧಿಸಿದ್ದಾರೆ. ಸರಿಯಾಗಿ 10:34 ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಗೆಲುವು, ರಾಜ್ಯದ ಮೊಟ್ಟ ಮೊದಲ ಗೆಲುವು, ಮೊದಲನೆಯ ಅಫಿಷಿಯಲ್ ರಿಸಲ್ಟ್ ಇದು. ಯಾಕಂದ್ರೆ ಲೀಡ್ ಬಹಳ ಆಗಿದೆ, ಇನ್ನು ಕೌಂಟ್ ಆಗಬೇಕಾಗಿರುವ ಮತಗಳು ಆ ಲೀಡ್ ಅನ್ನ ಅಲ್ಲಾಡಿಸೋದಿಲ್ಲ. ಆ ಲೀಡ್ ಏನಿದೆ ಅದು ಇನ್ಯಾವುದೇ ಕಾರಣಕ್ಕೂ ಅದನ್ನ ಕದಲಿಸೋದಕ್ಕಾಗೋದಿಲ್ಲ. ಲೀಡ್ ಅಟ್ಲೀಸ್ಟ್ ಉಳಿಯುತ್ತೆ. ಲೀಡ್ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ಬಹುದು, ಆದ್ರೆ ಕುಮಾರಸ್ವಾಮಿ ಅವರು ಗೆಲ್ಲುತ್ತಾರೆ. ಅದ್ರ ಜೊತೆಗೆ ಕಾಗೇರಿ ಕೂಡ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೆಲುವು ಕೂಡ ಅಂತ ಅನೌನ್ಸ್ ಆದಂಗೆ ಕಾಣ್ತಾ ಇದೆ. ಎರಡು ಬಿಜೆಪಿ ರಾಜ್ಯದಲ್ಲಿ 2 ಗೆಲುವುಗಳು ನೋಡಿ. ಉತ್ತರ ಕರ್ನಾಟಕದಲ್ಲಿ ಕಾಗೇರಿ, ಉತ್ತರ ಕನ್ನಡದಲ್ಲಿ ಕಾಗೇರಿ, ಕೋಲಾರದಲ್ಲಿ ಜೆಡಿಎಸ್ ನ ಮಲ್ಲೇಶ್ ಬಾಬು 3. ಬಿಜೆಪಿ ಅಂದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ಎನ್ಡಿಎ ರಾಜ್ಯದಲ್ಲಿ 3 ಖಾತೆಗಳನ್ನು ಓಪನ್ ಮಾಡಿದೆ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೋಲಾರದಲ್ಲಿ ಮಲ್ಲೇಶ್ ಬಾಬು 3 ಸ್ಥಾನ. ಅದರಲ್ಲಿ 2 ನೋಡಿ ಜೆಡಿಎಸ್ಗೆ ಇದೆ. 2 ಜೆಡಿಎಸ್ಗೆ ಈಗ ಕ್ವಶನ್ ಇರೋದು ಕೇವಲ 1 ಮಾತ್ರ. ಅವ್ರು ಬಿಟ್ಟಿರುವ 3ರಲ್ಲಿ 2 ಗೆದ್ಬಿಟ್ಟಿದ್ದೀರಿ, 1 ಮಾತ್ರ ನೋಡಿ. ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಈಗಾಗಲೇ ರಿಸಲ್ಟ್ ಏನೇನು ಅನೌನ್ಸ್ ಆಗಿದೆ ಅದರಲ್ಲಿ ಎಲ್ಲವೂ ಬಿಜೆಪಿ ಪ್ಲಸ್ ಜೆಡಿಎಸ್. ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ. ಈಗಾಗಲೇ ವಿನ್ನು ಅನ್ನೋದು ಕ್ಲಿಯರ್ ಆಗಿದೆ. ಯಾಕೆ 1 ಲಕ್ಷ ಲೀಡ್ ಇದೆ, ಹೆಚ್ಚು ಕಡಿಮೆ 1.5 ಲಕ್ಷ ಲೀಡ್ ಇನ್ನೂ ಕೂಡ ಆಡ್ ಆನ್ ಆಗ್ತಾ ಇದೆ. ಹಾಗಾಗಿ ಇದು ರಾಜ್ಯದಲ್ಲಿ ಬಿಜೆಪಿಯ ಮೈತ್ರಿಕೂಟಕ್ಕೆ ಸಿಗ್ತಾ ಇರುವಂತ ಗೆಲುವು. ಒಂದು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ, ಇನ್ನೊಂದ್ ಕಡೆ ಕಾಗೇರಿ, ಇನ್ನೊಂದ್ ಕಡೆ ಮಲ್ಲೇಶ್ ಬಾಬುನ್ ಗೆಲ್ಸಿದ್ರು ಕಾಂಗ್ರೆಸ್ ಅವರೇ ಅಂತ ಹೇಳ್ಬೋದು ಕೋಲಾರದಲ್ಲಿ. ಇನ್ನೊಂದ್ ಕಡೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ವಿನ್ ಆಗಿದ್ದಾರೆ. ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇರುವಂತದ್ದು. ಸೊ ಕರ್ನಾಟಕದಲ್ಲಿ ಬಿಜೆಪಿಯ 4 ಗೆಲುವು, ಉಳಿದಂತೆ 24ರಲ್ಲಿ 13-8-3, 13-8-1 ಲೀಡ್ಗಳನ್ನು ಗಮನಿಸಿಕೊಂಡ್ರೆ ನೋಡಿ ಗೆಲುವಾಗಿದೆ. ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಲೋಕಸಭಾ ಸ್ಥಾನಗಳ ಮೊದಲ ಗೆಲುವು ಕುಮಾರಸ್ವಾಮಿ ಅವರದಾಗಿದೆ. ಕೋಲಾರದಲ್ಲಿ ಜೆಡಿಎಸ್ ನ ಮಲ್ಲೇಶ್ ಬಾಬು, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ. ಪಕ್ಕದಲ್ಲಿರೋ ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಕೂಡ ಲೀಡಲ್ಲೇ ಇದೆ. ನಂಬರ್ಸ್ ಕೂಡ 70,000 ಪ್ಲಸ್ ಅಲ್ಲೇ ಇರೋದ್ರಿಂದ ಕರಾವಳಿ ಒನ್ಸ್ ಅಗೈನ್ ಪ್ರೂವ್ ಆಗಿದೆ ಇದು ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಏನೇ ಎಟ್ ಎನಿ ಕಾಸ್ಟ್ ಅಲ್ಲಿ ಮೋದಿನೇ ನೋಡ್ಕೊಂಡು ವೋಟ್ ಹಾಕೋದು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಆದರೆ ಇದೇ ಕರಾವಳಿಗೆ ಹೊಂದಿಕೊಂಡಿರುವಂಥ ಅಂದರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಬರುವ, ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥ ಬೈಂದೂರು ಭಾಗದಲ್ಲಿ ಏನಾಗಿದೆ ಅನ್ನೋದು ಕೂಡ ಬಹಳ ಗಮನಾರ್ಹ. ಯಾಕಂದ್ರೆ ಬೈಂದೂರಿನಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ನೋದು ಟೋಟಲ್ ರಿಸಲ್ಟ್ ಅಲ್ಲಿ ಶಿವಮೊಗ್ಗಕ್ಕೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ಲೆಕ್ಕ ಮಾಡಬೇಕಾದ್ರೆ, ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಪುತ್ರ ರಾಘವೇಂದ್ರ ಹಾಲಿ ಸಂಸದರಾಗಿದ್ದವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ 2ನೇ ಸ್ಥಾನದಲ್ಲಿದ್ದಾರೆ.